ಹೊಸದೇನ್ ಗುರು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ನಾಗರಾಜು ವಿ ಸರಗೂರು. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪ್ರತಿದಿನ ಒಂದೊಂದು ವಿಶೇಷಗಳಿದ್ದೇ ಇರ್ತವೆ. ಹಾಗೆ ಪಂಚಾಂಗ ನೋಡೋದಾದ್ರೆ ಪ್ರತಿದಿನವೂ ಹಬ್ಬವೇ, ಪ್ರತಿದಿನವೂ ಸಡಗರ ಸಂಭ್ರಮವೇ. ನಾನು ಈಗ ಹೇಳಕ್ಕೆ ಹೊರಟಿರೋದು ಕಾರ್ತಿಕ ಮಾಸದ ಕೊನೆಯ ಸೋಮವಾರ ಮೈಸೂರು ಜಿಲ್ಲೆಯ ಸರಗೂರು ತಾಲೂಕಿನ ಬೇಲದ ಕುಪ್ಪೆಯಲ್ಲಿ ಶ್ರೀ ಮಹದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಮತ್ತು ಕೊಂಡ ತುಂಬ ಭಕ್ತಿಯಿಂದ ವಿಜೃಂಭಣೆಯಿಂದ ನಡೆಯುತ್ತೆ. ನಾವು ಈಗ ಅಲ್ಲಿಗೆ ಹೋಗೋಣ. ಸರಗೂರಿಂದ ಹೊರಟ್ರೆ ನಮಗೆ ಮೊದಲು ಈಗ ನೀವು ನೋಡ್ತಾ ಇರೋ ಜಾಗ ಗೊಂದಕಲುಂಡಿ ಕೆರೆ. ಈ ಕಡೆ ಕಬಿನಿ ಬಲದಂಡೆ ನಾಲೆ, ಈ ಕಡೆ ಕೆರೆ ಇದೆ. ಮುಂದೆ ಹೋದರೆ ಕಳೆಗೋಡ್ರುಂಡಿ, ನಂತರ ಕೊತ್ತೆಗಾಲ ಸಿಗುತ್ತೆ. ಹೀಗೆ ನಾವು ಮುಂದೆ ಸಾಗಿದ್ರೆ ಪುರ್ತಕಟ್ಟೆ ಗೇಟು, ನುಗು ಡ್ಯಾಮ್, ಆ ನಂತರ ಹೊಸಬೀರ್ವಾಳ್, ಹಾಗೆ ಕೊನೆಯದಾಗಿ ಎಡೆಯಾಲ ಸಿಗುತ್ತೆ. ಬನ್ನೀಗ ನಾವು ನೇರವಾಗಿ ಎಡೆಯಾಲಕ್ಕೆ ಹೋಗೋಣ. ಇದು ಎಡೆಯಾಲ, ನಂಜನಗೂಡು ತಾಲೂಕಿನ ಪ್ರಮುಖ ವಾಣಿಜ್ಯ ಕೇಂದ್ರಗಳಲ್ಲಿ ಇದು ಒಂದು. ಇಲ್ಲಿಂದ ನಾವು ಮುಂದೆ ಹೋಗಿ ಬಲಕ್ಕೆ ತಿರುಗಿದ್ರೆ ಬೇಲದ ಕುಪ್ಪೆ ದೇವಸ್ಥಾನಕ್ಕೆ ಹೋಗಬಹುದು. ಇನ್ನೊಂದು ಹೇಳೋದು ಮತ್ತೆ, ನನ್ನ ಹೊಸದೇನ್ ಗುರು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅಂದರೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಎಡೆಯಾಲ ಕಳೆದ್ಮೇಲೆ ಬಡಗಲ್ಪುರ, ಹಾದ್ನೂರು, ಎತ್ತಿಗೆ ಯಶವಂತಪುರ, ನಂತರ ಹರ್ಲಹಳ್ಳಿ, ಆ ನಂತರ ಸಿಗೋದೆ ಬೇಲದ ಕುಪ್ಪೆ. ಬನ್ನಿ ಹೋಗೋಣ. ಇದು ಹರ್ಲಹಳ್ಳಿ ಹತ್ತಿರ, ಅಂದರೆ ಬೇಲದ ಕುಪ್ಪೆಗೆ ಹೋಗೋಕ್ಕೂ ಮುಂಚೆ ಅಲ್ಲಿ ಒಂದು ಸ್ಥಳದಲ್ಲಿ ಎಲ್ಲ ವಾಹನಗಳನ್ನು ನಿಲ್ಲಿಸಿ ಸರ್ಕಾರಿ ಬಸ್ಸಿನಲ್ಲಿ ನಾವು ಒಳಗಡೆ ಹೋಗಬೇಕು. ಯಾಕೆಂದರೆ ಇದು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ಆಗಿರೋದ್ರಿಂದ ಕಾಡಿನೊಳಗಡೆ ದೇವಸ್ಥಾನ ಇದೆ. ಅಲ್ಲಿಗೆ ವಾಹನಗಳನ್ನು ಬಿಡೋದಿಲ್ಲ. ಯಾಕಂತಂದರೆ ಮನುಷ್ಯರು ಪ್ರಾಣಿಗಳನ್ನು ಯಾವ ರೀತಿ ಹೀನಾಯವಾಗಿ ಕಾಣ್ತಾ ಇದ್ದಾರೆ ಅಂತ ನಮಗೆಲ್ಲರಿಗೂ ಗೊತ್ತು. ಪ್ಲಾಸ್ಟಿಕ್ ಬಿಸಾಕಿ ಅಲ್ಲಿ ಇಲ್ಲಿ ಅದು ಇದು ಬೇರೆ ಬೇರೆ ತಿಂಡಿಗಳನ್ನು ಬಿಸಾಕಿ ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಇತ್ತೀಚೆಗೆ ಕಾಡಿನೊಳಗಡೆಗೆ ಯಾವುದೇ ವಾಹನಗಳನ್ನು ಬಿಡ್ತಾ ಇಲ್ಲ, ಖಾಸಗಿ ವಾಹನಗಳನ್ನು. ಜಾತ್ರೆ ಪ್ರಯುಕ್ತ ವಿಶೇಷವಾಗಿ KSRTC ಬಸ್ಗಳನ್ನು ಬಿಟ್ಟಿದ್ದಾರೆ. ಇಲ್ಲಿಂದ ನಾವು ಕಾಡಿನೊಳಗಡೆ ಒಳಗಡೆ 5 ಕಿಲೋಮೀಟರ್ ಹೋದರೆ ದೇವಸ್ಥಾನ ಸಿಗುತ್ತೆ. ಬನ್ನಿ ಹೋಗೋಣ.
ಕೊನೆಯದಾಗಿ ದೇವಸ್ಥಾನ ತಲುಪಿದ್ವಿ. ಇಲ್ಲಿ ತುಂಬಾ ಜನಜಂಗುಳಿ ಇದೆ. ದೇವರ ದರ್ಶನವನ್ನ ಮಾಡೋಣ, ಹಾಗೆ ಅಲ್ಲಿ ಕೊಂಡದ ಒಂದು ದೃಶ್ಯವನ್ನ ನೋಡೋಣ, ಮಾದೇಶ್ವರನ ಕೃಪೆಗೆ ಪಾತ್ರರಾಗೋಣ. ಬನ್ನಿ. ನೋಡಿದ್ರಲ್ವಾ ಶ್ರೀ ಬೇಲದಕುಪ್ಪೆ ಮಾದೇಶ್ವರ ಸ್ವಾಮಿ ಜಾತ್ರೆ ಮತ್ತು ಕೊಂಡವನ್ನ. ಏನನ್ನಿಸ್ತು ಅಂತ ನಿಮ್ಮ ಅನಿಸಿಕೆನ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್.